ನಮಸ್ಕಾರ ಸ್ನೇಹಿತರೆ. ನಿಮಗೆ ನಮ್ಮ ದೇಶದ ಸತ್ಯ ಇತಿಹಾಸವನ್ನು ಯಾವುದೇ ಡೋಂಗಿ ಜಾತ್ಯತೀತ ಪಠ್ಯಪುಸ್ತಕದಲ್ಲಿ ತೋರಿಸಲು ಸಾಧ್ಯವೇ ಇಲ್ಲ. ಅಂಥ ಇತಿಹಾಸವನ್ನು ನಾನು ನಿಮಗೆ ಹೇಳುತ್ತಿದ್ದೇನೆ. ಇಂದು ನಾವು ಮಾತನಾಡೋದು ಒಬ್ಬ ಮಹಾನ್ ಗೋರಕ್ಷಕ ರಾಜನ ಬಗ್ಗೆ. ಅವನು ಯಾರ ಮುಂದೆಯೂ ತಲೆಬಾಗಲಿಲ್ಲ. ಮಾಲ್ವಾ, ಗುಜರಾತ್ ಮತ್ತು ನಾಗೋರ್ ಸುಲ್ತಾನರ ಸಂಯುಕ್ತ ಸೈನ್ಯವನ್ನು ಧೂಳಿಪಟ ಮಾಡಿದ. ತನ್ನ ಜೀವಿತಾವಧಿಯಲ್ಲಿ ಮುಸ್ಲಿಮರ ವಿರುದ್ಧ ಮಾಡಿದ 56 ಯುದ್ಧಗಳಲ್ಲಿ ಒಂದೇ ಒಂದು ಯುದ್ಧದಲ್ಲೂ ಸೋತಿಲ್ಲದ ಮಹಾನ್ ರಾಜಪೂತ ವೀರ ಮಹಾರಾಣಾ ಕುಂಭ. ಅವರ ಕಥೆ ಕೇಳಿದ್ರೆ ನಿಮ್ಮ ರಕ್ತ ಕುದಿಯುತ್ತೆ. ಈ ವಿಡಿಯೋದಲ್ಲಿ ನಾವು ನೋಡೋಣ ಮುಸ್ಲಿಂ ಸುಲ್ತಾನರು ಹೇಗೆ ಅವರ ಮುಂದೆ ಸೋತರು ಮತ್ತು ಏಕೆ ಅವರನ್ನು ಹಿಂದೂ ಸುರತ್ರಾಣ ಎಂದು ಕರೆದರು. ಮಹಾರಾಣಾ ಮೋಕಲ್ ಅವರನ್ನು ವಿಶ್ವಾಸದ್ರೋಹ ಮಾಡಿ ಕೊಂದ ನಂತರ ಕೇವಲ 16 ವರ್ಷದ ಯುವಕ ಕುಂಭಕರ್ಣ ಸಿಂಗು ಸಿಂಹಾಸನಕ್ಕೆ ಬಂದರು. ಅವರಿಗೆ ಸಹಾಯ ಮಾಡಿದ್ದು ಮಂಡೋರ್ನ ರಾಣಮಲ್ ರಾಠೋಡ್. ಆದರೆ ಸುತ್ತಲೂ ಶತ್ರುಗಳೇ. ಮಾಲ್ವಾದ ಮಹಮ್ಮದ್ ಖಿಲ್ಜಿ, ಗುಜರಾತ್ನ ಅಹಮದ್ ಶಾ, ನಾಗೋರ್ನ ಸುಲ್ತಾನರು ಎಲ್ಲರೂ ಮೇವಾಡನ್ನು ನುಂಗಲು ಸಿದ್ಧರಾಗಿದ್ದರು. ಆದರೆ ಕುಂಭ ಒಂದೇ ಒಂದು ಯುದ್ಧದಲ್ಲೂ ಸೋಲಲಿಲ್ಲ. ಮೊದಲು ಸಾರನ್ಪುರ್ ಯುದ್ಧ. ಮಾಲ್ವಾದ ಸುಲ್ತಾನ್ ಮಹಮ್ಮದ್ ಖಿಲ್ಜಿಯನ್ನು ಸೋಲಿಸಿ ಅವನನ್ನು ಖೈದಿ ಮಾಡಿದರು. ಸುಲ್ತಾನ್ ಮಂಡು ಕೋಟೆಗೆ ಹೊಡಿಹೋದ. ಈ ಗೆಲುವಿಗಾಗಿ ಕುಂಭ ವಿಜಯ್ ಸ್ತಂಭ ಕಟ್ಟಿಸಿದರು. 37 ಮೀಟರ್ ಎತ್ತರದ 9 ಅಂತಸ್ತಿನ ಗೋಪುರ ಇಂದಿಗೂ ನಿಂತಿದೆ. ನಂತರ ನಾಗೋರ್ ಯುದ್ಧ 1455-56. ನಾಗೋರ್ ಸುಲ್ತಾನ್ ಶಮ್ಸ್ ಖಾನ್ ಗದ್ದಲ ಮಾಡಿದ. ಕುಂಭ ಒಂದೇ ದಿನದಲ್ಲಿ ನಾಗೋರ್ ಸುಲ್ತಾನತ್ತನ್ನು ನಾಶ ಮಾಡಿದರು. 12 ಲಕ್ಷ ಗೋವುಗಳನ್ನು ಮುಸ್ಲಿಂ ಸುಲ್ತಾನರಿಂದ ಬಿಡುಗಡೆ ಮಾಡಿ ಅಲ್ಲಿಯ ಭೂಮಿಯನ್ನು ಗೋವುಗಳ ಸಂರಕ್ಷಿಸಲು ಮತ್ತು ಗೋವುಗಳ ಮೇವಿಗೆ ಭೂಮಿಯನ್ನು ನೀಡಿದ ಎಂದು ಶಾಸನಗಳು ಹೇಳುತ್ತವೆ. ಗುಜರಾತ್ ಸುಲ್ತಾನ್ ಕೂಡ ಬಂದ. ಆದರೆ ಕುಂಭ ಅವರ ಸೈನ್ಯವನ್ನು ಸಂಪೂರ್ಣವಾಗಿ ನಾಶ ಮಾಡಿದರು. ಮಾಲ್ವಾ ಗುಜರಾತ್ ಸಂಯುಕ್ತ ಸೈನ್ಯವನ್ನು ಮಣಿಸಿದಾಗ ಮುಸ್ಲಿಂ ಸುಲ್ತಾನರು ತಾವೇ ಕುಂಭಾರವರನ್ನು ಹಿಂದೂ ಸುರತ್ರಾಣ, ಇದರರ್ಥ ಹಿಂದೂಗಳ ರಕ್ಷಕ ಸುಲ್ತಾನ್ ಎಂದು ಕರೆದರು. ಇದು ಇತಿಹಾಸದಲ್ಲಿ ಅಪೂರ್ವ. ಆಗಿನ ಮುಸ್ಲಿಂ ಸುಲ್ತಾನರು ಒಂದಾಗಿ ಬಂದರು, ಕುಂಭ ಒಬ್ಬರೇ ಎದುರಿಸಿದರು. ಏಕೆ? ಅವರು 56 ಯುದ್ಧಗಳಲ್ಲಿ ಯಾವುದರಲ್ಲೂ ಸೋಲಲಿಲ್ಲ. ಕುಂಭಲ್ಗಢ್ ಕೋಟೆ ಕಟ್ಟಿಸಿದರು. 36 ಕಿಲೋಮೀಟರ್ ಉದ್ದದ ಕೋಟೆಗೋಡೆ ಇಂದಿಗೂ ಅಜೇಯ. ರಣಕ್ಪುರ್ ಜೈನ ದೇವಾಲಯ, ಕೀರ್ತಿ ಸ್ತಂಭ, ಇನ್ನೂ 32 ಕೋಟೆಗಳನ್ನು ಕಟ್ಟಿಸಿದರು. ಸಂಗೀತಜ್ಞ, ಕವಿ, ವಾಸ್ತುಶಿಲ್ಪಿ, ಅಭಿನವ ಭಾರತಾಚಾರ್ಯ ಎಂಬ ಬಿರುದು ಪಡೆದರು. ಆದರೆ ಸತ್ಯ ಏನು ಗೊತ್ತಾ? ಆಗಿನ ಮುಸ್ಲಿಂ ಸುಲ್ತಾನರು ಹಿಂದೂಗಳ ಮೇಲೆ ದಾಳಿ ಮಾಡಿ ಗೋವುಗಳನ್ನು ಕೊಂದು ದೇವಾಲಯಗಳನ್ನು ಧ್ವಂಸ ಮಾಡುತ್ತಿದ್ದರು. ಕುಂಭ ಅದನ್ನು ತಡೆದರು. ಅವರ ಗೆಲುವುಗಳು ಹಿಂದೂ ಸಂಸ್ಕೃತಿ ಮತ್ತು ಗೌರವವನ್ನು ಉಳಿಸಿವು. ತಮ್ಮ ಮಗನಿಂದಲೇ ವಿಶ್ವಾಸದ್ರೋಹ ಮಾಡಿ ಕೊಂದ ನಂತರ ಮಹಾರಾಣಾ ಕುಂಭ ನಿಧನರಾದರು. ಆದರೆ ಅವರ ಪರಾಕ್ರಮ ಇಂದಿಗೂ ಬದುಕಿದೆ. ಅವರು ತೋರಿಸಿದ್ದೇನು? ಒಗ್ಗಟ್ಟಿದ್ದರೆ ಯಾವುದೇ ಬಾಹ್ಯ ಶಕ್ತಿಯನ್ನು ಸೋಲಿಸಬಹುದು. ಮುಸ್ಲಿಂ ಆಕ್ರಮಣಕಾರರು ಎಷ್ಟೇ ಬಲಿಷ್ಠರಾಗಿರಲಿ, ಸ್ವಾಭಿಮಾನದಿಂದ ಹೋರಾಡಿದರೆ ಗೆಲುವು ನಮ್ಮದೇ. ನಿಮಗೆ ಈ ಕಥೆ ಹೇಗೆ ತೋರಿತು? ಕಮೆಂಟ್ನಲ್ಲಿ ತಿಳಿಸಿ. ಧನ್ಯವಾದಗಳು. ನಿಮ್ಮ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ನಮಗೆ ದೊಡ್ಡ ಬೆಂಬಲ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಹರ ಹರ ಮಹಾದೇವ್. ಜೈ ಹಿಂದೂ ರಾಷ್ಟ್ರ.